ಹಾಂ ಕೇಳಿಸ್ತಿದೆಯಾ? ನಿಮ್ಗೆ ಪೈಥಾನ್ ಬಗ್ಗೆ ಅಂದರೆ ಪೈಥಾನ್ ಬೇಸಿಕ್ ಗೊತ್ತಲ್ವಾ? ಸ್ವಲ್ಪ ಜಾಯ್ನ್ ಆಗ್ತಾಯಿದ್ದೀನಿ. ಯಾವ ಸೆಮಿಸ್ಟರ್ ಇತ್ತು ನಿಮಗೆ ಪೈಥಾನು? ಥರ್ಡ್ ಸೆಮಿಸ್ಟರ್. ಹಾಂ, ಸೆಕೆಂಡ್ ಸೆಮಿಸ್ಟರ್ ಇಂಜಿನಿಯರಿಂಗ್. ಸೆಕೆಂಡ್ ಸೆಮಿಸ್ಟರ್ ಇಂಜಿನಿಯರಿಂಗ್. ಏನೋ ಡಿಪ್ಲೊಮಾದಲ್ಲಿ ಡಿಪ್ಲೊಮಾ ಮೇಲೆ ಇದು ಇಂಜಿನಿಯರಿಂಗ್ ಮಾಡ್ತಿರೋದಾ ಕೆಲವರು ಇಲ್ಲಿ? ಜಾಂಗೋ ಬಗ್ಗೆ ಗೊತ್ತಾ ನಿಮಗೆ? ಹಾಂ ಸರ್ ಗೊತ್ತು. ಪ್ರಾಜೆಕ್ಟ್, ಮಿನಿ ಪ್ರಾಜೆಕ್ಟ್ ಈ ಥರದ್ದೆಲ್ಲ ಮಾಡಿದ್ದಾರೆ ನೀವು ಜಾಂಗೋ ಮೇಲೆ? ಮಿನಿ ಪ್ರಾಜೆಕ್ಟ್ ಮೇಲೆ ಯೂಸ್ ಮಾಡಿದ್ದೀವಿ ಸರ್ ಜಾಂಗೋ. ಹೌದಾ? ಅದು ಗಿಟಬಿಂದ ಫುಲ್ ಮಾಡಿ. ಎಸ್ ಸರ್, ಗಿಟಬಿಂದ ಯೂಸ್ ಮಾಡಿದ್ದೀವಿ ಸರ್. ಸ್ವಲ್ಪ ಐಡಿಯಾ ಗೊತ್ತಾ ನಿಮಗೆ ಹಾಗಾದರೆ? ಹಾಂ ಸರ್, ಸ್ವಲ್ಪ ಐಡಿಯಾ ಇದೆ ಸರ್. ಓಕೆ ಓಕೆ ಓಕೆ. ಯಾವ ಪ್ರಾಜೆಕ್ಟ್ನ ಇದು ಮಾಡಿದ್ರೆ ನೀವು? ಲಾಸ್ಟ್ ಸೆಮಿಸ್ಟರ್ ಮಾಡಿದ್ವಿ. ಈವೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮಾಡಿದ್ವಿ ಕಾಲೇಜಲ್ಲಿ. ಅದರಲ್ಲಿ ಜಾಂಗೋ ಯೂಸ್ ಮಾಡಿದ್ವಿ ಸರ್. ಏನೇನದು ಕಾನ್ಸೆಪ್ಟ್ ಏನು ಸರ್? ಒಂದು ಈವೆಂಟ್ ಅಂದರೆ ಡಿಪಾರ್ಟ್ಮೆಂಟ್ ಏನಾದ್ರು ಈವೆಂಟ್ ಆರ್ಗನೈಸ್ ಮಾಡಿದರೆ ಅದನ್ನು ಒಬ್ಬರು ಹೋಸ್ಟಿಂದ ಅಡ್ಮಿನ್ ಮಾತ್ರ ಯೂಸ್ ಮಾಡ್ಕೊಂಡು ಆಕ್ಸೆಸ್ ಮಾಡ್ಕೊಂಡು ಮಾಡೋದು ಸರ್ ಪ್ರಾಜೆಕ್ಟ್. ಓಕೆ. ಈ ವರ್ಕ್ಶಾಪ್ದು ಔಟ್ಕಮ್ ಏನಂತ ಗೊತ್ತಾ ನಿಮಗೆ? ಹಲೋ ಹಲೋ ಹಾಂ 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 ಹಾಗೆ ಹೆಂಗೆ ಗೊತ್ತಾ? ಈ ಜಾಂಗೋ ಕಲಿಯೋದ್ರಿಂದ ನೀವು ಮಿನಿ ಪ್ರಾಜೆಕ್ಟ್ ಮಾಡೋದಲ್ವ, ಅದೇ ಥರ ಅಡ್ವಾನ್ಸ್ ಪ್ರಾಜೆಕ್ಟ್ ಕೂಡ ನೀವು ಮಾಡ್ಬೋದು. ಇದು ಜಾಂಗೋ ಅನ್ನೋದು ಒಂದು ಫ್ರೇಮ್ ವರ್ಕ್, ಪೈಥಾನ್ ಫ್ರೇಮ್ ವರ್ಕ್ ಇದು. ಓಕೆನಾ? ಹಾಂ, ಪೈಥಾನ್ ಫ್ರೇಮ್ ವರ್ಕು. ಸೊ ಈಗ ಲೈಕು ನೀವೇನಾದ್ರು ಕಂಪ್ನಿ ಕಡೆಯಲ್ಲಿ ಹೋದಾಗ ನಿಮಗೆ ಜಾಸ್ತಿ ಆಲ್ಮೋಸ್ಟ್ ಅಲ್ಲಿ ಕೇಳೋದೇ ಜಾವಾ ಫುಲ್ ಸ್ಟ್ಯಾಕ್ ಕಲ್ತಿರಬೇಕು. ಈಗ ನಿಮ್ಮ ಸೀನಿಯರ್ಸ್ ಆಲ್ಮೋಸ್ಟ್ ಈಗ 8th ಸೆಮಿಸ್ಟರಲ್ವಾ, ಈಗ ಅವರು ಕೋರ್ಸಸ್ನ ಮಾಡ್ಕೋಬೇಕು ಅಂತ ಓಡಾಡ್ತಿದ್ದಾರೆ. ನೋಡಿ ಕೇಳಿದ್ರೆ ಯಾರು ಮಾಡಿದ್ರು? ನಿಮ್ಮ ಸೀನಿಯರ್ಸ್ ಗೊತ್ತಾ ನಿಮಗೆ? ಹಾಂ ಸರ್, ಕೇಳಿದ್ರು. ಹಾಂ, ಅವ್ರಿಗೆ ಹೇಳಿದರೆ ಕಂಪ್ನೀಲಿ ನಿಮಗೆ ಇದನ್ನು ಜಾವಾ ಕಲ್ತಿರಬೇಕು ಆಯಿತಾ. ಸೊ ಅಂದರೆ ಫ್ರೆಷರ್ಗಾದರೆ ಜಾವಾ ಕಲ್ತಿರಬೇಕು ಅಂತ ಹೇಳ್ತಾರೆ ಫುಲ್ ಸ್ಟ್ಯಾಕ್ ಮೇಲೆ. ಹಾಂ, ಅದೇ ಅಲ್ಲಿ ಕಂಪ್ನಿಗಳ ಕಡೆ ಕೇಳ್ತಿರೋದು. ಸೊ ಅವರು ಕೂಡ ಏನು ಮಾಡೋದು, ಜಾವಾ ಮೇಲೆ ಪ್ರಾಜೆಕ್ಟ್ ಮಾಡಿರ್ತಾರೆ. ಸೊ ಕೆಲವೊಬ್ಬರು ಸ್ಟ್ರಕ್ ಆಗಿರ್ತಾರೆ, ಅದು ಜಾವಾ ಗೊತ್ತಿರಲ್ಲ ಅಂತ ಕೋರ್ಸಸ್ನ ಈಗ ಲೈಕ್ ಜೆ ಸ್ಪೈಡ್ರು, ಕೆ ಸ್ಪೈಡ್ರು ಮತ್ತು ಈ ಥರ ಕೋಡ್ ನೆಸ್ಟು, ಈ ಥರ ಏನೇನೋ ದೊಡ್ಡ ದೊಡ್ಡ ಕಂಪ್ನಿಗಳು ಇರ್ತಾವಲ್ಲ, ಈ ಕಂಪ್ನಿಲಿ ಹೋಗಿ ಅವರ ಕೋರ್ಸ್ನ ಕಲಿತಾರೆ 30,000 40,000 ಕೊಟ್ಟು. ಅದೇ ಬದಲಿಗೆ ನೀವೇ ಈ ಥರ ಒಂದು ಕೋರ್ಸಸ್ನ ಆನ್ಲೈನಲ್ಲಿ ಇಲ್ವಾ ಆಫ್ಲೈನಲ್ಲಿ ನಿಮಗೆ ಈ ಥರ ವೆಬಿನಾರು, ಈ ಥರ ಲೈಕ್ ಫ್ರೀ ವೆಬಿನಾರ್ಸು ಮತ್ತು ಫ್ರೀ ಕೋರ್ಸ್ ಇರ್ತಾವಲ್ಲ, ಲೈಕ್ ಇದು ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಕೇಳಿದ್ರೆ ನೀವು? ಹಾಂ ಸರ್, ಸ್ಪ್ರಿಂಗ್. ಹಾಂ, ಅದ್ರ ಕೋರ್ಸಸ್ ಮಾಡ್ಕೊಂಡಿದ್ದೀರಾ ನೀವು ಯಾರಾದರೂ? ಹಾಂ, ಸರಿ. ಹಾಂ, ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡಲ್ಲಿ ಯಾವ ಕೋರ್ಸಸ್ ಮಾಡ್ಕೊಂಡಿದ್ದೀರಾ ನೀವು? ಯಾರಾದರೂ ನೋಡ್ ಜೆ.ಎಸ್? AWS. ಹಾಗಾದ್ರೆ ನಿಮಗೆ ಸಿ ಈಸಿಯಾಗಿರ್ಬೇಕಲ್ವಾ? ಸಿ ಕ್ಲೌಡ್ ಕಂಪ್ಯೂಟಿಂಗ್. ನೀವೇನು ಯಾವ ಪ್ಲಾಟ್ಫಾರ್ಮಲ್ಲಿ ಮಾಡ್ತಿರೋದು ಸಿ ಸಿನ ನಿಮ್ಮ ಕಾಲೇಜಲ್ಲಿ?
ಅಲ್ಲಲ್ಲ, ಇದು ಪ್ಲ್ಯಾಟ್ಫಾರ್ಮ್ ಮೀನ್ಸ್ AWS ಇಲ್ಲ GCPನ ಇಲ್ಲ ಅಶ್ಯೂರ? AWS ಮಾಡಿದ್ದೀರಾ? ಓಕೆ. ಅದ್ರ ಬದಲಿಗೆ ಈ ಜಾವಾ ಕಲಿಯೋದ್ರ ಬದಲಿಗೆ ಈ ಜಾಂಗೋ ಅನ್ನೋದನ್ನ ಕಲಿತ್ರೆ, ಫ್ರೇಮ್ವರ್ಕ್ನ ಕಲಿತ್ರೆ, ಸೊ ಅದು ಕಾಂಪ್ಲೆಕ್ಸ್ ಆಗಿ ಜಾವಾ ಕಲಿಯೋದಿರುತ್ತೆ. ಅದ್ರ ಬದಲಿಗೆ ಈ ಜಾಂಗೋ ಫ್ರೇಮ್ವರ್ಕ್ ಕೋಡು ಕೂಡ ಸಿಂಪಲ್ ಆಗಿರುತ್ತೆ. ಇದ್ರ ಕೋಡು ಕೂಡ ಸಿಂಪಲ್ ಆಗಿರುತ್ತೆ ಮತ್ತು ಬೇಗ ಬಿಲ್ಡ್ ಮಾಡ್ಬೋದು. ನಮ್ಮ ಅಪ್ಲಿಕೇಶನ್ ಯಾರು ಯೂಸ್ ಮಾಡೋ ಸರ್ಚ್ ಕ್ರಿಯೇಟರ್ ವೆಬ್ಸೈಟ್ನ ಯೂಸ್ ಮಾಡಿದ್ರಾ ಎಲ್ಲರೂ? ಇಲ್ಲಿ ಜಾಯ್ನ್ ಆಗಿರೋ ಎಲ್ಲರೂ ಈ ನಮ್ಮ ವೆಬ್ಸೈಟ್ನ ಯೂಸ್ ಮಾಡಿ ನೋಡಿದ್ರಲ್ವಾ? ಹಾಂ. ಸೊ ಅದಿಷ್ಟು ಫುಲ್ ಬಿಲ್ಡ್ ಮಾಡಿರೋದು ಜಾಂಗೋ ಮತ್ತು HTML CSS ಈ ಮೂರೇ ಟೆಕ್ನಾಲಜಿ ಮೇಲೆ. ಸೊ ಇನ್ನೂ ರಿಯಾಕ್ಟ್ ನಾವು ಇನ್ನೂ ಆ್ಯಡ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಆ ಥರ ಕಂಪ್ಲೀಟ್ ಒಂದು ಅಪ್ಲಿಕೇಶನು. ಈಗ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಲ್ವಾ? ಇನ್ಸ್ಟಾಗ್ರಾಮ್ ಆಲ್ಮೋಸ್ಟ್ ಅದು ನೀವು ನೋಡಿದ್ರೆ ಇನ್ಸ್ಟಾಗ್ರಾಮ್ ಫುಲ್ ಫ್ರಂಟ್ ಎಂಡ್ ಎಲ್ಲ ಬರ್ತಿರೋದು, ಫ್ರಂಟ್ ಎಂಡ್ ಮತ್ತು ಸ್ಟೇಟಸ್ ಎಲ್ಲ ನೀವು ನೋಡ್ತಿರಲ್ವಾ? ಆ ಸ್ಟೇಟಸ್ ಎಲ್ಲ ವರ್ಕ್ ಆಗ್ತಿರೋದೆ ಈ ಬ್ಯಾಕ್ ಎಂಡ್ ಜಾಂಗೋ ಅನ್ನೋ ಫ್ರೇಮ್ವರ್ಕಿಂದ. ಗೊತ್ತಾಯ್ತಾ? ಜಾಂಗೋ ಮತ್ತು ಪಿಂಟ್ರೆಸ್ಟ್ ಯಾರು ಓದಿರೋ ನ್ಯೂಸ್, ಪಿಂಟ್ರೆಸ್ಟು ಮತ್ತು ಯೂಟ್ಯೂಬು ಇವೆಲ್ಲ ನೋಡ್ತಿರಲ್ವ? ಇದು ಬ್ಯಾಕ್ ಎಂಡ್ ಸರ್ವರ್ ವರ್ಕ್ ಆಗುತ್ತೆ, ಬ್ಯಾಕ್ ಎಂಡ್ ಕೂಡ ವರ್ಕ್ ಆಗ್ತಿರೋದೆ ಜಾಂಗೋ ಅನ್ನೋ ಫ್ರೇಮ್ವರ್ಕ್ ಮೇಲೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಎಲ್ಲರಿಗೂ? ಹಾಂ. ಏನು ಹೇಳಿದೆ ಹೇಳಿ ನಾನು? ಹಾಂ. ಈಗ ಅದೇ ಥರ ಏನು ಗೊತ್ತಾ ನಿಮಗೆ, ಓಕೆ ಕೇಳಿಸ್ಬಿಡಿ. ಇನ್ನೊಂದು, ಈಗ ಪ್ರಾಜೆಕ್ಟ್ ಫೇಸ್ 1 ಅಂತ ನಿಮ್ಗೆ ಇದೆಯಲ್ವಾ ಈ ಸಲ ಈ ಸೆಮ್ಮಲ್ಲಿ? ಹಾಂ. ಇದು ನೆಕ್ಸ್ಟ್ ಸೆಮಿಸ್ಟ್ರಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಇದನ್ನು ಗೊತ್ತಾ ನಿಮಗೆ? ಕೋಡ್ ಇಂಪ್ಲಿಮೆಂಟ್ ಈ ಸೆಮ್ಮಲ್ಲಿ ಆಲ್ಮೋಸ್ಟ್ ನೀವು ಪ್ರಾಜೆಕ್ಟ್ ಸಿನಾಪ್ಸಿಸ್ ಕಳಿಸ್ಬೇಕು ಮತ್ತು ಡಿಸೈನು ಕೂಡ ಕಳಿಸ್ಬೇಕಲ್ವಾ? ಹಾಂ. ನೆಕ್ಸ್ಟ್ ಸೆಮಿಸ್ಟ್ರಲ್ಲಿ ನೀವು ಇದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು, ಈ ಕೋಡನ್ನು. ಅಂದರೆ ಪ್ರಾಜೆಕ್ಟ್ ನೀವೇನು ಕೊಟ್ಟಿರ್ತೀರ ಆ ಟೈಟಲ್ ಮೇಲೆ ಕೋಡನ್ನು ಇಂಪ್ಲಿಮೆಂಟ್ ಮಾಡಿ ಒಂದು ಅಪ್ಲಿಕೇಶನ್ ತೋರಿಸ್ಬೇಕು. ನಿಮಗೆ ಏನು ಮಿನಿ ಪ್ರಾಡಕ್ಟ್ ತೋರಿಸಿರೋ ಗಿಟಬಿನ ಮಾಡಿಕೊಂಡು ಅದ್ರ ಬದಲಿಗೆ ನೀವೇ ಒಂದು ಕೋಡನ್ನು ಕಲ್ತ್ಕೊಂಡು ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ಬೋದು ಈ ಜಾಂಗೋ ಅನ್ನೋದನ್ನು ಕಲಿತ್ರೆ. ಓಕೆನಾ? ಅಪ್ಲಿಕೇಶನ್ ಬಿಲ್ಡ್ ಮಾಡೋಕ್ಕೆ ನೇಟಿವ್ ಬೇಕಲ್ಲ ಸರ್? ಜಾಂಗೋ ಬ್ಯಾಕ್ ಎಂಡ್ ಅಲ್ವಾ? ಬ್ಯಾಕ್ ಎಂಡು ಫ್ರಂಟ್ ಎಂಡು ಕೂಡ ಇದಕ್ಕೆ HTML ಕನೆಕ್ಟ್ ಮಾಡ್ಬೋದು, HTML ಕನೆಕ್ಟ್ ಮಾಡ್ಬೋದು. ಅಂದರೆ ನೇಟಿವ್ಗೆ ರಿಯಾಕ್ಟ್ ಯೂಸ್ ಮಾಡ್ತಾರಲ್ವ ನೀವು? ಬ್ಯಾಕ್ ಎಂಡ್ ಫ್ರಂಟ್ ಎಂಡ್ ರಿಯಾಕ್ಟ್. ಸೊ ಲಾರ್ಜ್ ಅಪ್ಲಿಕೇಶನ್ ಮಾಡಬೇಕಾದಾಗ ನಿಮಗೆ ರಿಯಾಕ್ಟು ಬೇಕು ಮತ್ತು ಬ್ಯಾಕ್ ಎಂಡ್ ಪೈಥಾನು ಬೇಕು. ಆಯಿತಾ? ಸೊ ಈಗ ಸಿಂಪಲ್ ಅಪ್ಲಿಕೇಶನ್ ಅಂದರೆ ಸಿಂಪಲ್ ಅಪ್ಲಿಕೇಶನ್ ಲೈಕ್ ಲಾಗಿನ್ ಅಥೆಂಟಿಕೇಷನ್ನು, ಆಯಿತಾ? ಮತ್ತು ನಿಮ್ಮದು ಪೋರ್ಟ್ಫೋಲಿಯೋ, ಈಗ ನೀವು ಒಂದು ಪೋರ್ಟ್ಫೋಲಿಯೋ ಮಾಡ್ಬೋದು ಗೊತ್ತಾ? ನಿಮ್ಮದು ರೆಸ್ಯೂಮ್ನ ಸ್ಕಿಲ್ಸ್ನ ಏನೇನು ನಾವೇನು ಕಲ್ತೀವಿ ಸ್ಕಿಲ್ಸು ಮತ್ತು ನಾವೇನೇನು ಪ್ರಾಜೆಕ್ಟ್ಸ್ನ ಮಾಡಿದ್ದೀವಿ ಅಂತ ಒಂದು ಅಪ್ಲಿಕೇಶನ್ ಮಾಡ್ಕೋಬೋದು. ಆಯಿತಾ? ಸೊ ಈ ಜಾಗನ ಕಲಿತ್ರೆ ಮತ್ತು ಬ್ಲಾಗ್ ಅಪ್ಲಿಕೇಶನ್ ನೋಡಿದ್ರೆ ನೀವು ಯಾವ್ದಾದ್ರು ಬ್ಲಾಗ್ ಅಪ್ಲಿಕೇಶನ್ಸ್ ಲೈಕ್ ಈಗ ನ್ಯೂಸ್ ಓದೋವು ಮತ್ತು ನೀವೇನಾದ್ರು ಜಾವಾ ಟಿ ಪಾಯಿಂಟ್ಸು, ಟ್ಯುಟೋರಿಯಲ್ ಪಾಯಿಂಟ್ಸು, ಈ ಬ್ಲಾಗ್ ಅಪ್ಲಿಕೇಶನ್ ನೋಡಿದ್ರಾ? ನೋಡಿದ್ರಲ್ವಾ? ಹಾಂ. ಸೊ ಅವೆಲ್ಲ ಬ್ಯಾಕ್ ಎಂಡ್ ವರ್ಕ್ ಆಗ್ತಾರೆ ಇದ್ರ ಮೇಲೆ. ಏನಂದರೆ ಜಸ್ಟ್ ಅವರು ಕೋಡನ್ನು ಬರ್ದಿರ್ತಾರೆ, ಯಾವುದೇ ಥರದ HTML ಅಡ್ವಾನ್ಸ್ HTML ಬರ್ದಿರ್ತಾರೆ, ಜಸ್ಟ್ ಬ್ಯಾಕ್ ಎಂಡಲ್ಲಿ ಪೈಥಾನಲ್ಲಿ ಸೊ ಲಾಜಿಕ್ನ ಬರೆದಿರ್ತಾರೆ. ಆಯಿತಾ? ಸೊ ಈ ಕೀವರ್ಡ್ಸು ಈಗ ಫಾರ್ ಎಕ್ಸಾಂಪಲ್ ಈಗ ಏನಾದರೂ ಒಂದು ಪೈಥಾನ್ ಇಂಟ್ರೊಡಕ್ಷನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಬೇಗನೆ ಸಿಗೋದು ಒಂದು ವೆಬ್ಸೈಟ್ W3 ಸ್ಕೂಲ್ ಸಿಗುತ್ತೆ, ಗೊತ್ತು ತಾನೆ? ಅದನ್ನು ಕ್ಲಿಕ್ ಮಾಡಿದ್ರೆ ಅದರೊಳಗೆ ಇಂಟ್ರೊಡಕ್ಷನ್ನು ಮತ್ತು ಅದ್ರಾಗ ಬೇಕಾಗಿರೋ ಎಲ್ಲ ಲೆಫ್ಟ್ ಕಾರ್ನರಲ್ಲಿ ಬೇಕಾಗಿರೋ ಇಂಟ್ರೊಡಕ್ಷನ್ನು ಮತ್ತು ಟ್ಯುಟೋರಿಯಲ್ಸು ಮತ್ತು ಇಫ್ ಕೇಸು, ಎಲ್ಸ್ ಕೇಸು ಈ ಥರ ಎಲ್ಲ ಬರ್ತಾವಲ್ಲ, ಅದನ್ನು ಟ್ರೈನ್ ಮಾಡಿಬಿಟ್ಟು ಅಲ್ಲಿ ಪ್ರೊವೈಡ್ ಮಾಡಿರ್ತಾರೆ ಬ್ಯಾಕ್ ಎಂಡ್ ಲಾಜಿಕಲ್ಲೇ. ಜಸ್ಟ್ ಅವ್ರು ಟೈಪ್ ಮಾಡ್ತಾ ಕೂತ್ಕೊಳ್ಳೋ ಫುಲ್ ಕೋಡನ್ನೇ, HTML ಕೋಡನ್ನೇ. ಆಯಿತಾ? ಸೊ ಈ ಥರ ವರ್ಕ್ ಆಗುತ್ತೆ ಇದು. ಸೊ ಈಗ ಒಂದು ಅಪ್ಲಿಕೇಶನ್ ಮಾಡೋಣವಾ? ಸಿಂಪಲ್ ಅಪ್ಲಿಕೇಶನ್ ಮಾಡೋಣವಾ? ಹಾಂ. ಜಾಂಗೋ ಯಾವ ಥರ ವರ್ಕ್ ಆಗುತ್ತೆ ಅಂತ ಸ್ಕ್ರೀನ್ ಕಾಣಿಸ್ತಿದೆ ನಾನು ಶೇರ್ ಮಾಡಿರೋದು.
ಸ್ಕ್ರೀನ್ ಶಾಟ್ ಕಾಣಿಸ್ತಿದೆ, ನಾನು ಶೇರ್ ಮಾಡೋ ಸ್ಕ್ರೀನು ನಿಮಗೆ. ನೀವು ಗಿಟಬ್ಬಿಂದ ಡೌನ್ಲೋಡ್ ಮಾಡಿದ್ರಲ್ಲ ಪ್ರಾಜೆಕ್ಟ್ನ, ಅದನ್ನ ಡೈರೆಕ್ಟ್ ಇಂಪೋರ್ಟ್ ಮಾಡಿಕೊಂಡು ನೀವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಈ ಇದರಲ್ಲಿ ಓಪನ್ ಮಾಡ್ಕೊಂಡ್ರೆ VS Code ಓಪನ್ ಮಾಡಿಕೊಂಡು ರನ್ ಮಾಡಿದ್ರಲ್ವಾ ನೀವು ಕೆಲವರು. ಹೌದು ಸರ್, ಹಾಗೆ ಮಾಡಿದ್ದು. ಸೊ ಅದ್ರ ಬದಲಿಗೆ ನೀವೇನು ಮಾಡ್ಬೋದು ಗೊತ್ತಾ, ಒಂದು ಪ್ರಾಜೆಕ್ಟ್ನ ನಿಮ್ಮ ಓನ್ ಫೋಲ್ಡರಲ್ಲಿ ಕ್ರಿಯೇಟ್ ಮಾಡ್ಬೋದು. ನಾನೊಂದು ಇಲ್ಲಿ ಡೆಸ್ಕ್ಟಾಪಲ್ಲೇ ಕ್ರಿಯೇಟ್ ಮಾಡ್ಕೊತೀನಿ, ಪ್ರಾಜೆಕ್ಟ್ ಅಂತ. ಈ ಪ್ರಾಜೆಕ್ಟ್ ನೇಮ್ನ ಕೂಡ ಟೈಪ್ ಮಾಡಿಬಿಟ್ಟು ನೀವು ಕ್ರಿಯೇಟ್ ಮಾಡಿಕೊಂಡು ಈ ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಈ ಥರ ಕ್ರಿಯೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಟರ್ಮಿನಲ್ಸ್ ಅಂತ ಇದೆಯಲ್ಲ, ಕಾಣಿಸಿದೆಯಾ ಇಲ್ಲಿ? ಹಾಂ, ಇಲ್ಲಿ ಪ್ರಾಜೆಕ್ಟ್ ಜಾಂಗೋ ಕಮ್ಯಾಂಡ್ ಕೊಡಬೇಕು. ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಫೋಲ್ಡರ್ನ ಕ್ರಿಯೇಟ್ ಮಾಡಿದ್ದಾದಮೇಲೆ ಜಾಂಗೋ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಕಮ್ಯಾಂಡ್ ಕೊಡಬೇಕು. ನೀವು ಡೈರೆಕ್ಟ್ ಪೈಥಾನ್ ಮ್ಯಾನೇಜರ್.py ರನ್ ಸರ್ವರ್ ಅಂತ ಕೊಟ್ಟಿದ್ದಲ್ವಾ, ನೀವು ಪ್ರಾಜೆಕ್ಟ್ನ ಡೌನ್ಲೋಡ್ ಮಾಡಿದಾಗ ಗಿಟಬ್ಬಿಂದ ಡೌನ್ಲೋಡ್ ಮಾಡಿದಾಗ, ಹೌದಲ್ವಾ? ಅದೇ ಮ್ಯಾನೇಜ್.py ಅಂತ ಅಂದರೆ ಗಿಟಬ್ಬಿಂದ ಡೌನ್ಲೋಡ್ ಮಾಡಿದಾಗ ಕೊಟ್ಟಿರ್ತಾರೆ. ಡೈರೆಕ್ಟ್ ಪ್ರಾಜೆಕ್ಟ್ನ ರನ್ ಮಾಡಿದ್ರೆ ನೀವು ಅದರೊಳಗೆ ಏನೇನು ಕಾಂಪೊನೆಂಟ್ಸ್ ಇದೆ, ಮತ್ತು views.py ಫೈಲ್ ಒಳಗೆ ಏನಿದೆ, urls.py ಫೈಲ್ ಒಳಗೆ ಏನಿದೆ, models.py ಫೈಲ್ ಒಳಗೆ ಏನಿದೆ ಅಂತ ನೀವು ನೋಡಿರುತ್ತೀರ. ಜಸ್ಟ್ ಕೋಡ್ ಔಟ್ಪುಟ್ ಬಂತು ಅಂದ್ರೆ ಸಾಕು ಅಂತ ನೀವು ರನ್ ಮಾಡಿರ್ತಾರಲ್ವಾ. ಓಕೆ, ಸೊ ಇಲ್ಲಿ ಜಾಂಗೋ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡೋಕ್ಕೆ ಕಮ್ಯಾಂಡ್ ಬಂತು, ಜಾಂಗೋ -admin ಸ್ಟಾರ್ಟ್ ಪ್ರಾಜೆಕ್ಟ್ ನೇಮ್ನ ಕೊಡಬೇಕಿದೆ ನೋಡಿ. ಇದು ಕಮ್ಯಾಂಡ್ ಜಾಂಗೋ admin ಸ್ಟಾರ್ಟ್ ಪ್ರಾಜೆಕ್ಟ್, ಇದು ಪ್ರಾಜೆಕ್ಟ್ ನೇಮು. ಓಕೆನಾ, ಈ ಥರ ಕಮ್ಯಾಂಡ್ ಕೊಡಬೇಕು ಜಾಂಗೋ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡೋಕ್ಕೆ. ನೋಡಿ ಈ ಥರ ಒಂದು ಕ್ರಿಯೇಟ್ ಆಯಿತು, ಕಾಣಿಸಿದೆ ನಿಮಗೆ ಇಲ್ಲಿ. ಹಾಂ, ಇದು ಸ್ಟ್ರಕ್ಚರು ಕಾಣಿಸಿದೆ, ಸ್ಟ್ರಕ್ಚರು ಕಾಣಿಸಿದೆ. ಹಾಂ, ನೋಡಿ ಈ ಫೈಲ್ಸ್ ಹೆಸರು ನಿಮಗೆ ನೀವೆಲ್ಲ ಚೆಕ್ ಮಾಡಿದರೆ ಈ ಫೈಲ್ ಒಳಗೆ ಏನೇನಿದೆ, ಮತ್ತು manage.py ಅಂದರೆ ಏನು, ಮತ್ತು urls.py ಫೈಲ್ ಅಂದರೆ ಏನು, settings.py ಫೈಲ್ ಅಂದರೆ ಏನು, ಮತ್ತು wsgi.py ಫೈಲ್ ಅಂದರೆ ಏನು ಅಂತೆಲ್ಲ ಚೆಕ್ ಮಾಡಿದ್ರೆ ನೀವು ಯಾರಾದರೂ? ಏನು ಗೊತ್ತಾ, manage.py ಫೈಲ್ ಅಂತಂದರೆ ಸೊ ನಿಮ್ಮ ಫುಲ್ ಜಾಂಗೋ ಅಪ್ಲಿಕೇಶನು ಓವರಾಲ್ ಏನೇನೇನು ನಾವು ಫೈಲ್ಸ್ನ ಕ್ರಿಯೇಟ್ ಮಾಡಿದ್ರು ಬ್ಯಾಕೆಂಡಲ್ಲಿ, ಸೊ ಎಲ್ಲ ರನ್ ಆಗೋದೆ ಈ manage.py ಫೈಲಿಂದ. ಇದನ್ನು ರನ್ ಮಾಡಿದಾಗ ಮಾತ್ರನೇ ಪ್ರಾಜೆಕ್ಟ್ ರನ್ ಆಗೋದು. ಅಂದರೆ ಎಲ್ಲ ಫೈಲ್ಸ್ ಇದಕ್ಕೆ ಡೈರೆಕ್ಟ್ ಕನೆಕ್ಟ್ ಆಗಿರುತ್ತೆ, ಮೇನ್ ಫೈಲಿಗೆ ಕನೆಕ್ಟ್ ಆಗಿರುತ್ತೆ. ಓಕೆನಾ, ಸೊ ಇದು main.py ಫೈಲ್. ಇನ್ನು settings.py ಫೈಲ್ ಇದೆಯಲ್ಲ ಇಲ್ಲಿ, ಸೊ ಈಗ ನಾವು ಒಂದು ಟ್ಯಾಂಪ್ಲೆಟ್ ಅಂದರೆ HTML, CSS, ಸ್ಟ್ಯಾಟಿಕ್ ಫೈಲ್ಸು ಮತ್ತು ಜಾವಾಸ್ಕ್ರಿಪ್ಟ್ ಫೈಲ್ಸ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಅವೆಲ್ಲ ಲಿಂಕ್ ಮಾಡೋದಕ್ಕೆ ಇಲ್ಲೊಂದು ಇದೆ. ಹಾಂ, ಜಾಂಗೋ ಇದು ಹೈ ಸೆಕ್ಯೂರಿಟಿ ಇರುತ್ತೆ. ಇದಕ್ಕೆ ಒಂದು ಈಗ ಫಾರ್ ಎಕ್ಸಾಂಪಲ್ ನೀವು ಗಿಟಬ್ಬಿಂದ ಡೌನ್ಲೋಡ್ ಮಾಡಿದಾಗ ಕೆಲವೊಬ್ರು ಸೆಕ್ಯೂರಿಟಿ ಕೀ ಇರುತ್ತೆ ಗೊತ್ತಾ ನಿಮಗೆ, ಇದನ್ನು ಹೈಡ್ ಮಾಡಿರ್ತಾರೆ ಅವರು. ಬೇರೆ ಪ್ರಾಜೆಕ್ಟನ್ನು ಡೌನ್ಲೋಡ್ ಮಾಡಿದಾಗ ಅವರು ಸೆಕ್ಯೂರಿಟಿ ಕೀನ ಹೈಡ್ ಮಾಡಿರ್ತಾರೆ. ನೋಡಿದ್ರಾ ಯಾರಾದರೂ? ಹಲೋ, ಮಾತಾಡಿ ಯಾರಾದರೂ? ಈ ಸೆಕ್ಯೂರಿಟಿ ಕೀನ ಕೆಲವೊಬ್ಬರು ಹೈಡ್ ಮಾಡಿರ್ತಾರೆ. ಅದನ್ನು ಕೂಡ ನಾವು ನಮ್ಮ ಪ್ರಾಡಕ್ಟ್ ಏನಿರುತ್ತೆ ಅದ್ರ ಸೆಕ್ಯೂರಿಟಿ ಕೀ ಇರುತ್ತೆ. ಓಕೆನಾ, ನೆಕ್ಸ್ಟು ಅದಾದಮೇಲೆ ನೀವೇನಾದರೂ ಈ ಜಾಂಗೋ ಪ್ರಾಜೆಕ್ಟನ್ನು ಲೈಕ್ ಹೋಸ್ಟಿಂಗ್ ಮಾಡಬೇಕಂದ್ರೆ, ನೀವು ಆನ್ಲೈನಾಗಿ ಹೋಸ್ಟಿಂಗ್ ಮಾಡಬೇಕಂದ್ರೆ, ಸೊ ನಾನು ಹೋಸ್ಟಿಂಗ್ ಮಾಡಿ ನಮ್ಮ ವೆಬ್ಸೈಟ್ ಹೋಸ್ಟ್ ಮಾಡಿದ್ವಲ್ಲ, ಸೊ ಇಲ್ಲಿ ಅಲೋಡ್ ಹೋಸ್ಟಲ್ಲಿ ನಿಮ್ಮ ಡೊಮೈನ್ ತೊಗೊಂಡಿದ್ರೆ ಆ ಡೊಮೈನ್ ಇಲ್ಲಿ ಪ್ರೊವೈಡ್ ಮಾಡಬೇಕು. ನೆಕ್ಸ್ಟು ಅದಾದಮೇಲೆ ಇನ್ಸ್ಟಾಲ್ ಆ್ಯಪ್ಸ್ ಅಂತ ಇದೆಯಲ್ಲ, ಇಲ್ಲಿ ಇನ್ಸ್ಟಾಲ್ ಆ್ಯಪ್ಸ್. ಸೊ ಇಲ್ಲಿ ನೀವು ಎಷ್ಟೇ ಆ್ಯಪ್ಸ್ನ ಕ್ರಿಯೇಟ್ ಮಾಡೋದು, ಲೈಕ್ ಇಲ್ಲಿ ನಾವೊಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಬೇಕು, ಅದೇ ಥರ ಇದೊಂದು ಆ್ಯಪ್ನ ಕ್ರಿಯೇಟ್ ಮಾಡ್ಕೋಬೇಕು. ಆ ಆ್ಯಪನ್ನ ಇಲ್ಲಿ ಲಿಂಕ್ ಮಾಡಬೇಕು. ಸೊ ಇದಿಷ್ಟು ಇರೋದು ಇನ್ಸ್ಟಾಲ್ ಆ್ಯಪ್ಸ್ ಒಳಗೆ. ಮತ್ತು ಮಿಡಲ್ ವೇರ್ಸು ಲೈಕ್ ಈಗ ಅಥೆಂಟಿಕೇಷನ್ಸು ಯಾವ ಥರ ಅಂದರೆ ಈಗ ಅಡ್ಮಿನ್ ಅಥೆಂಟಿಕೇಷನು ಮತ್ತು ಯೂಸರ್ ಅಥೆಂಟಿಕೇಷನ್ ಅಂತ ಬರ್ತದೆ. ಸೊ ನೀವು ಪ್ರಾಡಕ್ಟ್ನ ಕ್ರಿಯೇಟ್ ಮಾಡೋಕ್ಕೆ ಗೊತ್ತಾಗುತ್ತೆ ನಿಮಗೆ ಅಡ್ಮಿನ್ ಅಥೆಂಟಿಕೇಷನು ಮತ್ತು ಯೂಸರ್ ಅಥೆಂಟಿಕೇಷನ್ ಅಂತ. ಅದನ್ನು ಇಲ್ಲಿ ಲಿಂಕ್ ಮಾಡೋದು, ಮಿಡಲ್ ವೇರಲ್ಲಿ ಲಿಂಕ್ ಮಾಡೋದು. ನೆಕ್ಸ್ಟು
ಸೊ ಈಗ ಹೇಳಿದ್ನಲ್ಲ ಟ್ಯಾಂಪ್ಲೆಟ್ಸ್ನ ಅಂದರೆ HTML CSS ಕ್ರಿಯೇಟ್ ಮಾಡಿದ್ಮೇಲೆ ಸೊ ಇಲ್ಲಿ ಲಿಂಕ್ ಮಾಡೋದನ್ನ ಡೈರೆಕ್ಟ್ರಿನ ನಾವಿಲ್ಲಿ ಕ್ರಿಯೇಟ್ ಮಾಡೋ ಆ್ಯಪ್ ಒಳಗೆ ಕ್ರಿಯೇಟ್ ಮಾಡೋ ಫೋಲ್ಡರ್ನ ಇಲ್ಲಿ ಲಿಂಕ್ ಮಾಡಬೇಕು. ಏನೇನು ಫೈಲ್ಸ್ ಕಾಣಿಸಿದ್ರು ಇಲ್ಲಿ ಲಿಂಕ್ ಮಾಡಬೇಕು ನಾವು. ಕೇಳಿಸ್ತಿದೆ, ರೆಸ್ಪಾನ್ಸ್ ಮಾಡಿ. ಕೇಳಿಸ್ತಿದೆ ನಾನು ಮಾತಾಡ್ತಿರೋದು? ಇಲ್ಲಿ ಲಿಂಕ್ ಮಾಡೋದು ಈಗ ಟ್ಯಾಂಪ್ಲೆಟ್ಸ್ ಒಳಗೆ. ನೆಕ್ಸ್ಟು ಇದು ಆನ್ಲೈನಲ್ಲಿ ಹೋಸ್ಟಿಂಗ್ ಆಗಬೇಕಂದ್ರೆ ಈ ಲೈನ್ ಮಸ್ಟ್ ಇರಲೇಬೇಕು. ಪ್ರತಿಯೊಂದು ಅಪ್ಲಿಕೇಶನ್ ಇದ್ದೇ ಇರುತ್ತೆ, ಇದನ್ನು ಇರಲೇಬೇಕು. ಅದಾದಮೇಲೆ ಡೇಟಾ ಬೇಸಸ್ ಅಂತ ಇದೆಯಲ್ಲ, ಸೊ ಲೈಕ್ ನೀವು ಡೇಟಾ ಬೇಸಸ್ನ MongoDB ಮತ್ತು MongoDB ಯೂಸ್ ಮಾಡಿದ್ರ, ಸೊ ಅದಕ್ಕೆ ಸಪೋರ್ಟ್ ಆಗೋ ಡೇಟಾ ಬೇಸ್ ಪ್ಯಾಕೇಜಸ್ನ ಇನ್ಸ್ಟಾಲ್ ಮಾಡಬೇಕು. ಲೈಕ್ MongoDB ಜಾಗಕ್ಕೆ ಸಪೋರ್ಟ್ ಆಗಬೇಕಂದ್ರೆ PyMongo ಅಂತ ಒಂದು ಯೂಸ್ ಮಾಡಬೇಕು, ಪ್ಯಾಕೇಜ್ ಯೂಸ್ ಮಾಡಬೇಕು. ಅದ್ರ ನೇಮ್ ಕೊಡಬೇಕು. ಇಲ್ಲಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ ನೀವು MySQL ಕಲ್ತಿರಲ್ವಾ? ಅದನ್ನ ಇಲ್ಲಿ ಲಿಂಕ್ ಮಾಡ್ಬೋದು. ನೀವು ಯಾವುದೇ ಡೇಟಾಬೇಸ್ನ ಕಲ್ತಿರೋ, ಫಾರ್ ಎಕ್ಸಾಂಪಲ್ SQL ಡೇಟಾಬೇಸಸ್ಸು ಮತ್ತು ನೋ SQL ಡೇಟಾಬೇಸಸ್ ಇರ್ತಾವಲ್ಲ, ಅವನ್ನೆಲ್ಲ ಪ್ಯಾಕೇಜಸ್ನ ಇಲ್ಲಿ ಲಿಂಕ್ ಮಾಡೋದು. ಈ ಲೈನಲ್ಲಿ ಲಿಂಕ್ ಮಾಡೋದು, ಡೇಟಾಬೇಸನ್ನು ಈ ಕೋಡಲ್ಲಿ ಲಿಂಕ್ ಮಾಡೋದು. ಅದಾದಮೇಲೆ ನೆಕ್ಸ್ಟು ಈ ಫುಲ್ ಅಪ್ಲಿಕೇಶನ್ ವರ್ಕ್ ಆಗೋದೇ ನಮ್ಮ ಇಂಗ್ಲೀಷಲ್ಲಿ. ಸೊ ಇಲ್ಲಿ ನಾವು ಲ್ಯಾಂಗ್ವೇಜ್ ಕೊಡಿ ಯಾವ ಥರ ವರ್ಕ್ ಆಗೋದು ಮತ್ತು ನಮ್ಮ ಟೈಮ್ ಝೋನ್ ಏನು ಇಲ್ಲೆಲ್ಲ ಡಿಫೈನ್ ಮಾಡ್ಬೋದು ನಾವು. ನಮಗೆ ಈ ಕನ್ನಡ ಬೇಕು ಅಂದರೆ ಕಾಮ ಕೊಟ್ಟು ಕನ್ನಡ ಅಂತ ಕೊಟ್ಟರೆ, ಸೊ ಅಪ್ಲಿಕೇಶನ್ ಇಡೀ ಓವರ್ ಆಲ್ ಅಪ್ಲಿಕೇಶನ್ ಲೈಕ್ KE ಬೋರ್ಡ್ ನೋಡಿದ್ರಲ್ಲ ನೀವು, KE ಬೋರ್ಡ್ ಅಪ್ಲಿಕೇಶನ್ ಅದರೊಳಗೆ ನೋಡಿ ಕನ್ನಡನೂ ಬರುತ್ತೆ ಮತ್ತು ಇಂಗ್ಲೀಷು ಬರುತ್ತೆ. ಸೊ ಅದೆಲ್ಲ ಯಾವ ಥರ ವರ್ಕ್ ಆಗುತ್ತೆ ಇಲ್ಲಿ ಇದನ್ನು ಮಾಡಿರ್ತಾರೆ, ಕನ್ನಡ ಅಂತ ಕೊಟ್ಟಿರ್ತಾರೆ. ಸೊ ಇದೇ ಥರ ಕೆಲವೊಂದು ಸ್ಟೇಟಸ್ ಕೊಟ್ಟಿರ್ತಾರೆ, ಅವನ್ನ ಇಲ್ಲಿ ಕೊಟ್ಟರೆ ಸೊ ಇಡೀ ಅಪ್ಲಿಕೇಶನ್ ಅಂದರೆ ನಮ್ಮ ಏನು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ವಲ್ಲ ಅದು ವರ್ಕ್ ಆಗೋದು ಈ ಬ್ಯಾಕ್ ಎಂಡಲ್ಲಿ. ಓಕೆನಾ? ಸೊ ನೋಡಿ ಇಲ್ಲಿರುತ್ತೆ certificate.py ಫೈಲ್ ಒಳಗೆ ಇಷ್ಟು ಇರುತ್ತೆ. ಇಲ್ಲಿ ಏನು ಚೇಂಜ್ ಮಾಡೋದು ಇಡೀ ಅಪ್ಲಿಕೇಶನ್ಲೇ ಚೇಂಜ್ ಆಗುತ್ತೆ ಬ್ಯಾಕ್ ಎಂಡಲ್ಲಿ. ಓಕೆನಾ? ಗೊತ್ತಾಯ್ತಾ certificate.py ಫೈಲ್ ಏನು ಇರುತ್ತೆ ಅಂತ? ನೆಕ್ಸ್ಟ್ URS.py ಫೈಲು. ಸೊ ಇದು ಏನು ಅಂದರೆ ಇಲ್ಲೊಂದು ಆಲ್ರೆಡಿ ಕೊಟ್ಟಿದ್ದಾರೆ admin.site.urls ಅಂತ. ಇದು ಫಾರ್ ಎಕ್ಸಾಂಪಲ್ ನೀವೇನಾದ್ರು ಅಪ್ಲಿಕೇಶನ್ ರನ್ ಮಾಡಿದಾಗ ನೋಡಿ, ಇದು ರನ್ ಮಾಡಿ ತೋರಿಸ್ತೀನಿ. ಕರೆಕ್ಟ್ ಇಲ್ಲೊಂದು ಈಗ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ಮೇಲೆ ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಅದಾದಮೇಲೆ ನೋಡಿ ಪ್ರಾಜೆಕ್ಟ್ನ ಡೈರೆಕ್ಟ್ ರನ್ ಮಾಡೋಂಗಿಲ್ಲ, ಇದು ನಾವಿಗೇಟ್ ಆಗಬೇಕು. ನೋಡಿ ನಾನೊಂದು ವೆಬಿನಾರ್ನ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ನಾವಿಗೇಟ್ ಆಗಬೇಕಂದ್ರೆ ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು ಚೇಂಜ್ ಡೈರೆಕ್ಟ್ರಿ CD ವೆಬಿನಾರ್. ಓಕೆನಾ? ವೆಬಿನಾರ್ ಅಂತ ಕೊಟ್ಬಿಟ್ಟು ಎಂಟರ್ ಆಗಬೇಕು. ಈಗ ಅಗೇನ್ ಚೆಕ್ ಮಾಡಬೇಕು, ಈ manage.py ಅವೈಲಬಿಲಿಟಿ ಇದ್ದಾಗ ಮಾತ್ರನೇ ಪ್ರಾಜೆಕ್ಟ್ನ ರನ್ ಮಾಡಬೇಕು. ಓಕೆನಾ? ಅದಕ್ಕೆ ಕಮೆಂಟ್ ಬಂದ್ಬಿಟ್ಟು python manage.py ರನ್ ಸರ್ವರ್ ಅಂತ ನೋಡಿ ಒಂದು ಲಿಂಕ್ ಬಂತು. ಇಲ್ಲಿ ಕಾಣಿಸ್ತಿದೆ, ಇಲ್ಲಿ ಸ್ಟಾರ್ಟ್ ಡೆವಲಪ್ಮೆಂಟ್ ಸರ್ವರ್ HTTP 127.0.01 8000 ಕಾಣಿಸ್ತಿದೆಯಲ್ಲ ನಿಮ್ಮ ಲಿಂಕು? ನೋಡಿ ಸಕ್ಸಸ್ಫುಲ್ಲಾಗಿ ಜಾಂಗೋ ಇನ್ಸ್ಟಾಲ್ ಆಯಿತು. ಕಾಣಿಸ್ತಿದೆ ಎಲ್ಲರಿಗೂ? ನೋಡಿ ಈಗ ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋಣ ನಾವು. ಇಲ್ಲಿ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ವಿ, ಈಗ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋಣ. ಸೊ ಕ್ರಿಯೇಟ್ ಮಾಡೋದಕ್ಕೆ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋ ಕಮೆಂಟ್ ಬಂದ್ಬಿಟ್ಟು python manage.py ಸ್ಟಾರ್ಟ್ ಆ್ಯಪ್ ನೇಮು. ನೋಡಿ ಕಾಣಿಸ್ತಿದ್ದೀನಿ ಕ್ರಿಯೇಟ್ ಆಗಿದ್ದ ಆ್ಯಪು. ಹಾಂ ನೋಡಿ ಇದು ವೆಬಿನಾರ್ ಅನ್ನೋದು ಪ್ರಾಜೆಕ್ಟು. ಈ ಪ್ರಾಜೆಕ್ಟ್ ಒಳಗೆ certificate.py ಫೈಲು, URLs ಮೇನ್ URLಸು ಮತ್ತು manage.py ಫೈಲ್ ಇವೆಲ್ಲ ಪ್ರಾಜೆಕ್ಟ್ ಒಳಗಿರ್ತವೆ. ಆಯಿತಾ? ಈಗ ಈ ಅಪ್ಲಿಕೇಶನು ಒಂದು ಪ್ರಾಜೆಕ್ಟ್ ಒಳಗೆ ಎಷ್ಟು ಅಪ್ಲಿಕೇಶನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬೋದು. ಒಂದು ಜಾಗೋ ಪ್ರಾಜೆಕ್ಟ್ಗೆ ಲೈಕ್ ಈಗ ಇನ್ಸ್ಟಾಗ್ರಾಮಲ್ಲಿ ಪ್ರೊಫೈಲ್ಗೆ ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೋಬೋದು ಮತ್ತು ಪೋಸ್ಟ್ಗೆ ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೋಬೋದು ಆ ಥರ. ಸೊ ನಿಮ್ಮ ಏನು ಪ್ರಾಜೆಕ್ಟ್ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ನೀವು. ಈಗ ನೀವು ಯಾವ್ದಾರು ಈ ಪ್ರಾಜೆಕ್ಟ್ ಏನಿದೆ ನೀವು ಕ್ರಿಯೇಟ್ ನೀವು ಯೂಸ್ ಈಗ ಕೊಟ್ಟಿರೋ ಪ್ರಾಜೆಕ್ಟ್ ನಿಮ್ಮ ಮೇಲೆ ಯಾವ್ದಾರು ಒಂದು ನಿಮ್ಮ ಕಾಲೇಜಲ್ಲಿ ನೀವೇ ಕೊಟ್ಟಿರೋದು ಫೇಸ್ ಒಂದು ಪ್ರಾಡಕ್ಟ್ ಕೊಟ್ಟಿರ್ತಾರಲ್ವಾ, ಅದ್ರ ಪ್ರಾಡಕ್ಟ್ ಯಾವ ಥರ ಅಂದರೆ ಡಿಸೈನ್ ಕೊಟ್ಟಿರ್ತಾರೆ. ನೀವು ನೇಮ್ ಹೇಳಿ ಸಾಕು, ನಾನು ಹೇಳ್ತೀನಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಏನಂತ ಕೊಟ್ಟಿದ್ದೀರಾ? ಅರ್ಥ ಆಗ್ತಿಲ್ಲ ನೀವು ಹೇಳ್ತಿರೋದು. ಹಾಂ ML ಅಪ್ರೋಚ್
ಸಪ್ಲೈ ಚೈನು. ಹಾಂ. ಸೊ ಸಪ್ಲೈ ಚೈನ್ ಅಂದರೆ ನೀವು ಇದನ್ನು ಯೂಸ್ ಮಾಡಬೇಕು, ಬ್ಲಾಕ್ ಚೈನ್ ಯೂಸ್ ಮಾಡಬೇಕಲ್ವ ಅದಕ್ಕೀಗ. ಇಲ್ಲ, ML ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಅದೇ ಬ್ಲಾಕ್ ಚೈನ್ ಪ್ಲಸ್ ML ಎರಡೂ ಯೂಸ್ ಮಾಡಬೇಕು ಅಲ್ವಾ ಅದಕ್ಕೆ. ಹಾಂ ಸರ್. ಹಾಂ. ಸೊ ಹಾಗೆಯೇ ಏನು ಅದಕ್ಕೆ ಒಂದು ಲ್ಯಾಂಡಿಂಗ್ ಪೇಜ್ ಬರುತ್ತೆ. ಲ್ಯಾಂಡಿಂಗ್ ಪೇಜ್ ಅಂದರೆ ಲೈಕ್ ಈ ಥರ ನೋಡಿ, ನಾನು ತೋರಿಸ್ತೀನಿ ಲ್ಯಾಂಡಿಂಗ್ ಪೇಜು. ನನ್ನ ವೆಬ್ಸೈಟಲ್ಲೇ ಇದು ಲ್ಯಾಂಡಿಂಗ್ ಪೇಜ್ ನನಗೆ, ಇದು ನಮ್ಮ ವೆಬ್ಸೈಟಲ್ಲೇ ಈ ಥರ ಒಂದು ಲ್ಯಾಂಡಿಂಗ್ ಪೇಜು. ಇದನ್ನು ಕ್ರಿಯೇಟ್ ಮಾಡಿದ ಮೇಲೆ ಅಂದರೆ ಈಗ ಲಾಗಿನ್ ಅಂತ ಎಲ್ಲಾದರೂ ಇಲ್ಲೊಂದು ನಾನು ಇಲ್ಲಿ ಸೈನ್ ಅಂತ ಕೊಟ್ಟಿದ್ದೀನಿ. ಈ ಸೈನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಮೇನ್ ಪೇಜ್ಗೆ ಹೋಗೋದಕ್ಕೆ ಒಂದು ಸೈನ್ ಡ್ಯಾಶ್ಬೋರ್ಡ್ ಬರುತ್ತಲ್ವಾ, ಅದನ್ನು ಕ್ರಿಯೇಟ್ ಮಾಡೋದು ಯಾವ ಥರ ಮತ್ತು ಈ ಲ್ಯಾಂಡಿಂಗ್ ಪೇಜ್ ಕ್ರಿಯೇಟ್ ಮಾಡೋದು ಯಾವ ಥರ ಅಂತ ಗೊತ್ತಾ ನಿಮಗೆ ಜಾಂಗೋದಲ್ಲಿ? ಈ ಲ್ಯಾಂಡಿಂಗ್ ಪೇಜ್ನ ಕ್ರಿಯೇಟ್ ಮಾಡೋದಕ್ಕೆ ಸಿಂಪಲ್ಲು, ಜಸ್ಟ್ ಇಲ್ಲಿ ಇಲ್ಲಿ ಆ್ಯಪ್ ಕ್ರಿಯೇಟ್ ಮಾಡಿದ್ದಲ್ಲ, ಇಲ್ಲಿ ಬಂದುಬಿಟ್ಟು ನೋಡಿ ಇರೋ ಹಾಗೆ ಮಾಡೆಲ್ಸ್ ಅಂದರೆ ಈ ಮಾಡೆಲ್ಸ್ ಏನು ಕಂಟೆಂಟ್ ಮಾಡ್ಕೊಂಡಿರುತ್ತಂದರೆ ನಿಮ್ಮ ಡೇಟಾ ಬೇಸಸ್ ಲೈಕ್ ಯೂಸರ್ ನೇಮು, ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡು, ಫೋನ್ ನಂಬರ್ಸು, ಈ ಥರ ಎಲ್ಲ ಡೇಟಾ ಬೇಸಸ್ ಬೇಕಾಗಿರೋ ಎಲ್ಲ ಡೇಟಾ ಮಾಡೆಲ್ಸ್ ಇದು ಕಂಟೆಂಟ್ ಮಾಡ್ಕೊಂಡಿರುತ್ತೆ. ಓಕೆನಾ? ಹಾಂ. ನೆಕ್ಸ್ಟು views.py ಫೈಲ್ ಅಂತ ಇದೆಯಲ್ಲ, ಸೊ ಇದು ಏನು ಕಂಟೆಂಟ್ ಮಾಡ್ಕೊಂಡಿರುತ್ತೆ ಅಂದರೆ ಸೊ ಫಂಕ್ಷನ್ಸ್, ಯಾವ್ಯಾವ ಫಂಕ್ಷನ್ಸ್. ಈಗ ಫಾರ್ ಎಕ್ಸಾಂಪಲ್ ಈಗ ಲ್ಯಾಂಡಿಂಗ್ ಪೇಜ್ ಅಂತ ಅಂದೆ, ಸೊ ಆ ಲ್ಯಾಂಡಿಂಗ್ ಪೇಜ್ ಬೇಕಾಗಿರೋ ಒಂದು ಇದನ್ನು ಕ್ರಿಯೇಟ್ ಮಾಡ್ಕೋಬೇಕು. ನಾವು ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ಬೋದು, ಇಂಡೆಕ್ಸ್ ಅಂತ, ಅದನ್ನು ಕ್ರಿಯೇಟ್ ಮಾಡ್ಬೋದು ಈ views.py ಫೈಲ್ ಒಳಗೆ. ಮತ್ತು ಇದ್ರೊಳಗೆ ಇನ್ನೊಂದಿಲ್ಲ, urls.py ಫೈಲ್ ಅಂತ ಒಂದಿದೆ ಇಲ್ಲಿ ಪ್ರಾಜೆಕ್ಟಲ್ಲಿ. ಅದೇ ಸೇಮು ಇದ್ರಾಗೂ ಇರಬೇಕು, ಅಪ್ಲಿಕೇಶನಲ್ಲೂ ಇರಬೇಕು. ಇದ್ದಾಗ ಮಾತ್ರ ನಾವು ಕೊಡೋ HTMLs ಪಬ್ಲಿಕ್ಲಿ ಅವೈಲೇಬಲ್ ಆಗ್ತದೆ. ಓಕೆನಾ? ಅದನ್ನು ಯಾವ ಥರ ಕ್ರಿಯೇಟ್ ಮಾಡ್ಕೊಂಡ್ರೆ ಇಲ್ಲಿ ಇದನ್ನು ಮಿನಿಮೈಸ್ ಮಾಡ್ಕೊಂಡು ಇಲ್ಲಿ ಇದೆಯಲ್ಲ ಆ್ಯಪ್ ಇದೆಯಲ್ಲ, ಈ ಆ್ಯಪ್ ಒಳಗೆ ಟ್ಯಾಂಪ್ಲೇಟ್ಸ್ ಅಂತ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೋಬೇಕು. ಟ್ಯಾಂಪ್ಲೇಟ್ಸ್ ಅಗೇನ್ ಮತ್ತು urls.py ಫೈಲ್ ಅಂತ ಒಂದಿರುತ್ತೆ, ಅದನ್ನು ಕೂಡ ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಓಕೆನಾ? ಸೊ ಈಗ ಈ ಟ್ಯಾಂಪ್ಲೇಟ್ಸ್ ಅಂತ ಇದೆಯಲ್ಲ, ಇಲ್ಲಿ ಒಂದು HTML ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ, index.html.
ಯಾ ಔಟ್ಪುಟ್ ಕಾಣಿಸ್ತಿದೆ ನಿಮಗೆ ಎಲ್ಲ ವರ್ಡ್ ಅಂತ. ಹಲೋ, ಹಾಂ ಸರ್ ಕಾಣಿಸ್ತಿದೆ. ಔಟ್ಪುಟ್ ಕಾಣಿಸ್ತಿದೆಯಾ? ಸೊ ಈ ಥರ ಒಂದು ಅಪ್ಲಿಕೇಶನ್ ನಾವಿಲ್ಲಿ ಜಸ್ಟ್ ಒಂದು ಹೆಲೋ ವರ್ಲ್ಡ್ ಅಂತ ಒಂದು ಜಸ್ಟ್ ಟೆಕ್ಸ್ಟನ್ನು ಮಾತ್ರ ಇಲ್ಲಿ ಶೋ ಮಾಡಿದ್ದೀವಿ. ಈ ಕೋಡಲ್ಲಿ ಇಲ್ಲಿ ಟ್ಯಾಂಪ್ಲೆಟ್ಸ್ ಅನ್ನೋ ಇಂಡೆಕ್ಸ್ ಡಾಟ್ ಎಚ್ ಟಿ ಎಮ್ ಎಲ್ ಇಲ್ಲಿ ಒಂದು ಹೆಲೋ ವರ್ಲ್ಡ್ ಅಂತ ಒಂದು ಟೆಕ್ಸ್ಟ್ ಮಾತ್ರ ನಾವು ಇದು ಮಾಡಿದ್ವಿ. ಇದೇ ಥರ ನಾವೊಂದು ಫಾರ್ ಎಕ್ಸಾಂಪಲ್ ಇಮೇಜನ್ನು ಶೋ ಮಾಡೋಣ. ಕಾಣಿಸ್ತಿದೆ ನಿಮಗೆ ಈ ಇಮೇಜು ಈಗ ಶೋ ಮಾಡೋದು. ಹಾಂ ಸರ್ ಕಾಣಿಸ್ತಿದೆ. ಹಾಂ ನೋಡಿ, ಇದೇ ಥರ ನೀವೊಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ಬೋದು. ಲೈಕ್ ಲ್ಯಾಂಡಿಂಗ್ ಪೇಜು, ನಿಮ್ಮ ಏನು ನಿಮ್ಮ ಸ್ಕಿಲ್ಸ್ ಇದೆಯಲ್ಲ, ಈಗ ಪೋರ್ಟ್ಫೋಲಿಯೋ ಒಂದು ಪೇಜ್ನೇ ರೆಡಿ ಮಾಡ್ಬೋದು. ಸೇಮ್ ಇದೇ ಥರ ನೀವು ಪೋರ್ಟ್ಫೋಲಿಯೋ ರೆಡಿ ಮಾಡ್ಬೋದು. ಮತ್ತು ನಿಮ್ಮ ರೆಸ್ಯೂಮಲ್ಲಿ ಲಿಂಕನ್ನು ನೀವು ಕ್ರಿಯೇಟ್ ಮಾಡಿರೋ ಪ್ರಾಜೆಕ್ಟ್ ಲಿಂಕನ್ನು ಮತ್ತು ಇದೇ ಪ್ರಾಜೆಕ್ಟ್ನ ಗಿಟಬ್ಗೂ ಕೂಡ ಪೋಸ್ಟ್ ಮಾಡ್ಬೋದು ನೀವು. ಓಕೆನಾ? ಹಾಂ ಗಿಟರ್ಗೆ ಪುಷ್ ಮಾಡಿ ಆ ಲಿಂಕ್ನ ನಿಮ್ಮ ರೆಸ್ಯೂಮಲ್ಲಿ ಹಾಕೊಂಡಾಗ ನಿಮಗೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಈಗ ನಿಮ್ಮ ಪ್ಲೇಸ್ಮೆಂಟ್ಸಲ್ಲಿ ನೀವು ಯಾವ ಪ್ರಾಜೆಕ್ಟ್ ಮಾಡಿಲ್ಲ, ನೀವೇ ಓನಾಗಿ ಕೋಡ್ ಮಾಡಿಲ್ಲ ಅಂತ ಕೇಳ್ತಾರೆ, ಆಯಿತಾ? ಸೊ ನಾವು ಈ ಫ್ರೇಮ್ವರ್ಕ್ ಮೇಲೆ ವರ್ಕ್ ಮಾಡಿ ನಾವೇ ಓನಾಗಿ ಪ್ರಾಜೆಕ್ಟ್ನ ಮಾಡಿದ್ದೀವಿ ಅಂತ ಹೇಳ್ಬೇಕು. ಸೊ ಅವಾಗ ನಿಮಗೆ ಯಾವುದೇ ರೌಂಡ್ ಇಲ್ಲದೆ ಅಂದರೆ ಲೈಕ್ ಟೆಕ್ನಿಕಲ್ ರೌಂಡಲ್ಲಿ ಈ ಥರ ಕ್ವಶನ್ಸ್ ಕೇಳಿದ್ರೆ ನೀವು ಈಸಿ ಆನ್ಸರ್ ಮಾಡ್ಬೋದು. ಹಾಂ ಹಾಂ, ಸೊ ಇದೇ ಥರ ನೋಡಿ, ಇದು HTML, ನಾನು ಸಿಂಪಲ್ HTML ನಿಮಗೆ ತೋರಿಸಿರೋದು ಇದು. ಓಕೆನಾ? ಇದೇ ಥರ ನಾವು ಕೋರ್ಸ್ನ ಕ್ರಿಯೇಟ್ ಮಾಡಿದ್ವಿ. ಓಕೆನಾ? ನಿಮ್ಗೆ ಇವೆಲ್ಲ ಗೊತ್ತಾಯ್ತು, ಇಂಡೆಕ್ಸ್ ಡಾಟ್ HTML ಮತ್ತು ಮಾಡಲ್ಸ್ ನಾವು ಟೈಪ್ ಮಾಡಿದ್ದು ಗೊತ್ತಾಯ್ತು ನಿಮಗೆ. ಈಗ ಇದು ವೀಕ್ಸ್ ಡಾಟ್ ಪಿ ವೈ ಫೈಲು ಮತ್ತು ಯುವರ್ಸ್ ಡಾಟ್ ಪಿ ವೈ ಫೈಲ್ ಕ್ರಿಯೇಟ್ ಮಾಡಿದ್ದು, ಇದು ಕೋಡ್ ಟೈಪ್ ಮಾಡಿದ್ದು ಗೊತ್ತಾಯ್ತಾ? ಹಾಂ ಸರ್ ಗೊತ್ತಾಯ್ತು. ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ, ಏನು ಗೊತ್ತಾ? ಇಲ್ಲಿ ಇಂಡೆಕ್ಸ್ ವೀಕ್ಸ್ ಡಾಟ್ ಪಿ ಒ ಫೈಲ್ ಅಂತ ಇರೋದು ಏನು ಅಂದರೆ ಇಲ್ಲೆಲ್ಲ ಫಂಕ್ಷನ್ಸ್ನ, ಅಂದರೆ ಇದು ಇಂಡೆಕ್ಸ್ ಇರೋದು ಒಂದು ಫಂಕ್ಷನ್. ಈ ಫಂಕ್ಷನ್ಗೆ ನಾವು ಕ್ರಿಯೇಟ್ ಮಾಡೋ HTML ಪ್ರೊವೈಡ್ ಮಾಡ್ತಾಯಿದ್ದೀವಿ. ನೋಡಿ, ನಾನು ಕ್ರಿಯೇಟ್ ಮಾಡೋದು ಇಂಡೆಕ್ಸ್ ಡಾಟ್ HTML. ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅದು ಟ್ಯಾಂಪ್ಲೆಟ್ಸ್ ಅನ್ನೋ ಒಂದು ಫೋಲ್ಡರ್ ಒಳಗೆ ನಾವು ಇಂಡೆಕ್ಸ್ ಡಾಟ್ HTML ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಅದನ್ನು ಫಂಕ್ಷನ್ ಇಲ್ಲಿ ಡಿಫೈನ್ ಮಾಡಿದ್ವಿ. ಈ ಫಂಕ್ಷನ್ನ ನಾವೆಲ್ಲಿ ಇದನ್ನು ಮಾಡಬೇಕು, ಪಬ್ಲಿಕ್ಲಿ URL ಅವೈಲೇಬಲ್ ಆಗಬೇಕು. ಅಂದರೆ URLs ಪಬ್ಲಿಕ್ಲಿ ಅವೈಲೇಬಲ್ ಆಗಬೇಕು. ಅದಕ್ಕೆ ಇಲ್ಲಿ ನಾವು ಬ್ಲ್ಯಾಂಕ್ ಬಿಡಬೇಕು. ಇಲ್ಲೇನು URLs ಇದೇ ಥರ ಫಾರ್ಮೆಟ್ ಇರಬೇಕು. ಪೈಥಾನ್ ಅಂದರೆ ಇಂಡೆಂಟೇಷನ್ ಪ್ರಾಬ್ಲಮ್ ಎರರ್ ಬರಬಾರ್ದು. ಇಂಡೆಂಟೇಷನ್ಗೆ ಏನೇ ಥರದ ಯಾವುದೇ ಥರದ ಎರರ್ ಇಲ್ಲದೆ ಈ ಥರನೇ ಇರಬೇಕು. ಸೇಮ್ ಇದು URLs ಡಾಟ್ ಪಿ ಒ ಫೈಲ್ ಒಳಗೆ ಇದೇ ಥರ ಇರಬೇಕು. ಸೇಮ್ ಪ್ಯಾಟರ್ನ್, ಏನೂ ಚೇಂಜ್ ಆಗಬಾರ್ದು. ಫಸ್ಟ್ನೇ ಲೈನ್ ಮಾತ್ರ ಬ್ಲ್ಯಾಂಕ್ ಬಿಡಬೇಕು, ಯಾಕೆಂದರೆ ಅದು ಇಂಡೆಕ್ಸ್ ಡಾಟ್ HTML ಫೈಲ್ ಅಂದರೆ ಹೋಮ್ ಪೇಜ್ ಇರೋ ಥರ ಅದು. ಓಕೆನಾ? ಸೊ ಅದು ಯಾವಾಗಲೂ ಬ್ಲ್ಯಾಂಕ್ ಬಿಡಬೇಕು. ಈ ಥರ ಬ್ಲ್ಯಾಂಕ್ ಬಿಟ್ಟು ಅದಕ್ಕೊಂದು ಫಾರ್ಮೆಟ್ ಇದೆ, ವೀಕ್ಸ್ ಡಾಟ್ ಇಂಡೆಕ್ಸ್ ಅಂದರೆ ಫಂಕ್ಷನ್ ನೇಮು ಮತ್ತು ಫಂಕ್ಷನ್ ನೇಮ್ ಇಸ್ ಈಕ್ವಲ್ಸ್ ಟು ಫಂಕ್ಷನ್ ನೇಮ್. ಹಾಗೆ ಈ ಥರ ಕೊಟ್ಟಾಗ ಮಾತ್ರನೇ ಈ ಥರ ನಮಗೊಂದು ಔಟ್ಪುಟ್ ಬರುತ್ತೆ. ಇಲ್ಲಾಂದರೆ ಅವಾಗಲೇ ಒಂದು ಎರರ್ ಬಂದು ನನಗೆ ನೋಡಿ ಕಾಣಿಸ್ತಿದೆ ಇಲ್ಲಿ URLs ಪ್ಯಾಟ್ರನ್ ಎರರು ಮತ್ತು ರನ್ನೇ ಆಗಲಿಲ್ಲ ಅವಾಗಲೇ ಒಂದು, ಗೊತ್ತಾಯ್ತಾ? ಸೊ ಎಲ್ಲ ಫಾರ್ಮೆಟ್ ಕರೆಕ್ಟಾಗಿದ್ದರೆ, ಫಾರ್ಮೆಟ್ ವೈಸ್ ಕರೆಕ್ಟಾಗಿದೆ ಮಾತ್ರನೇ ಪ್ರಾಜೆಕ್ಟ್ ರನ್ ಆಗುತ್ತೆ. ಇಲ್ಲಾಂದರೆ ಈ ಥರ ಸಿಂಪಲ್ ಎರರ್ ಬರುತ್ತೆ. ಅದು ಕಾಂಪ್ಲೆಕ್ಸಾಗಿ ಏನು ಎರರ್ ಬರೋಲ್ಲ. ಇದಿಷ್ಟು ಜಾಂಗೋ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದ್ದು ಮತ್ತು ಇದಿಷ್ಟು ಜಾಂಗೋ ಪ್ರಾಡಕ್ಟ್ನ ಕ್ರಿಯೇಟ್ ಮಾಡಿದ್ದು. ಇದೇ ಥರ ನಾವು ಒಂದು ಫುಲ್ ಪ್ರಾಜೆಕ್ಟನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಇನ್ ಡೆಪ್ತಾಗಿ ನಾವು ಒಂದು ಕೋರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ನೋಡಿದ್ರೆ ವೆಬ್ಸೈಟಲ್ಲಿ, ನಮ್ಮ ವೆಬ್ಸೈಟಲ್ಲಿ ನೋಡಿ ನಾವೊಂದು ಈ ಕೋರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸರ್ ಕ್ರಿಯೇಟರ್ಸ್, ಓಕೆ. ನೋಡಿ ಈ ಕೋರ್ಸ್ ಟ್ಯಾಬ್ ಇದೆಯಲ್ಲ, ಇಲ್ಲಿ ಬಂದು ಚೆಕ್ ಮಾಡಿ. ಇಲ್ಲಿ ಕೋರ್ಸ್ ಅಂತ ಇದೆಯಲ್ಲ, ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಜಾಂಗೋ ಪ್ಲಸ್ ಪೈಥಾನ್ ಫುಲ್ ಸ್ಟ್ಯಾಕ್ ಡೆವಲಪರ್ ಅಂತ ಕಾಣಿಸಿದೆಯಾ ಇದು? ಹಾಂ, ಇದ್ರ ಮೇಲೆ ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಈ ಥರ ಇನ್ನೊಂದು ಪೇಜ್ ಬರುತ್ತೆ. ಓಕೆನಾ? ಕಾಣಿಸ್ತಾ ಇದು? ಹಾಂ, ಈಗ ಏನು ಸಿಂಪಲಾಗಿ ಒಂದು ಹೇಳ್ಕೊಟ್ಟನಲ್ಲ ಅದನ್ನೇ ಇಲ್ಲಿ ಈ ಕೋರ್ಸಲ್ಲಿ ಅಡ್ವಾನ್ಸ್ ಆಗಿ ಅಂದರೆ ಈಗ ಯಾವ ಥರ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡೋದು ಮತ್ತು ಈ ಸೆಟ್ಟಿಂಗ್ಸ್ ಡಾಟ್ ಪಿ ಒ ಫೈಲ್ ಅಂದರೆ ಏನು ಅಂತ ಸಿಂಪಲಾಗಿ ನಿಮ್ಗೆ ಹೇಳಿದೆ ಇಲ್ಲಿ
ಸಿಂಪಲ್ ವೆಬಿನಾರ್ ಅಲ್ವಾ, ಸೊ ಸಿಂಪಲಾಗಿ ಹೇಳಿದೆ. ಇದನ್ನೇ ಇನ್ ಡೆಪ್ತಾಗಿ ನಾವು ವಿಡಿಯೋ ಮುಖಾಂತರ ಫುಲ್ ಕೋರ್ಸ್ನ ಟ್ರೈ ಮಾಡಿ. ಒಂದು 20-30 ವೀಡಿಯೋಸ್ ಇದೆ. ಸೊ ಅವಿಷ್ಟು ವೀಡಿಯೋಸ್ ಈ ಕೋರ್ಸ್ನ ಎನ್ರೋಲ್ ಮಾಡಿದಾಗ ನಿಮಗೆ ಅವೈಲೇಬಲ್ ಇರುತ್ತೆ. ಓಕೆನಾ. ಸೊ ನಾವೇನೇನು ಕವರ್ ಮಾಡಿದ್ವಿ ಕೋರ್ಸಸಲ್ಲಿ ಅಂತ ಅಂದರೆ ನೋಡಿ, ಸೊ ಈ 5 ಮಾಡಲ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಪೈಥಾನ್, ಸೊ ಈಗ ನಿಮಗೆ ನಾಲೆಡ್ಜ್ ಇದ್ದರೂ ಕೂಡ ಸೊ ನಾವು ಇಂಟ್ರೊಡಕ್ಷನ್ ಟು ಪೈಥಾನ್ ಕೊಟ್ಬಿಟ್ಟು ಮತ್ತು ಅದರ ಡೆಪ್ತ್ ಕಾನ್ಸೆಪ್ಟ್ನ ಪೈಥಾನ್ ಕಾನ್ಸೆಪ್ಟ್ನ ತಿಳಿಸಿ, ಫಂಕ್ಷನ್ ಅಂದರೆ ಏನು, ಮಾಡಲ್ಸ್ ಅಂದರೆ ಏನು, ಮತ್ತು ಕಂಡೀಷನ್ ಇಫೆಲ್ಸ್ ಕಂಡೀಷನ್ಸ್ ಏನು, ಲೂಪ್ಸ್ ಏನು ಅಂತ ಇನ್ ಡೆಪ್ತ್ ಒಂದು ಇಂಟ್ರೊಡಕ್ಷನ್ ಕೊಟ್ಟು ಅದಾದ್ಮೇಲೆ ಚಾಗುಗೆ ನಾವು ಹೇಳ್ಕೊಡ್ತಾ ಹೋಗ್ತೀವಿ. ಸೊ ಇಲ್ಲೇನು ಮಾಡಲ್ಸ್ ಇದೆಯಲ್ಲ ಇದೇ ಥರ ನಾವು ಈ ಕೋರ್ಸ್ನ ಕ್ರಿಯೇಟ್ ಮಾಡಿದ್ದೀವಿ. ಈ ಕೋರ್ಸ್ಗೆ ನಾವು ಅಮೌಂಟ್ನ ಸ್ಪೆಸಿಫೈ ಮಾಡಿರೋದು 299 ರೂಪಾಯಿ. ಇದು 2 ದಿನ ಮಾತ್ರ ಇರುತ್ತೆ, ಅದಾದಮೇಲೆ ಅಮೌಂಟು ರೈಸ್ ಆಗ್ತಾ ಹೋಗುತ್ತೆ. ಆಯಿತಾ. ಸೊ ಇದನ್ನು ರೆಫರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ಕಲಿಬೇಕಿತ್ತು ಅಂತಂದರೆ ಇದರಲ್ಲಿ ನಾವೀಗ ನಿಮಗೆ ಸಿಂಪಲ್ ಹೆಲೋ ವರ್ಲ್ಡ್ ಅಂತ ಮಾತ್ರ ತೋರಿಸ್ತೀವಿ. ಈಗ ಹೆಲೋ ವರ್ಲ್ಡ್ ಅಂತ ತೋರಿಸಿದ್ನಲ್ವಾ, ಇದೇ ಥರ ಒಂದು ಇನ್ಸ್ಟಾಗ್ರಾಮ್ನ ಕ್ಲೋನ್ನೇ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಪ್ರಾಜೆಕ್ಟ್ನೇ ಮಾಡ್ಬೋದು. ಇಲ್ಲಿ ನಾವು ಈ ಕೋರ್ಸಲ್ಲಿ 5 ಪ್ರಾಜೆಕ್ಟ್ನ ಮಾಡಿದ್ದೀವಿ. ಒಂದು ಇನ್ಸ್ಟಾಗ್ರಾಮ್ ಕ್ಲೋನು ಮತ್ತು ಕಾಮರ್ಸು ಮತ್ತು ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದು ಮಾಡಿದ್ದೀವಿ. ಸೊ ಇಲ್ಲಿ 3 ಪ್ರಿಂಟ್ನ ತೋರಿಸ್ತೀವಿ. ಒಟ್ಟು 5 ಪ್ರಾಜೆಕ್ಟನ್ನು ನಾವು ಮಾಡಿದ್ದೀವಿ. ನಿಮ್ಮ ಒಂದು ಪೋರ್ಟ್ಫೋಲಿಯೋ ಕೂಡ ನಾವು ಮಾಡಿದ್ದೀವಿ. ಓಕೆನಾ. ಇದನ್ನು ಚೆಕ್ ಮಾಡಿ, ನಮ್ಮ ವೆಬ್ಸೈಟ್ಲಿದೆ, ಇದನ್ನು ಚೆಕ್ ಮಾಡಿ. ಸೊ ಇಂಟ್ರೆಸ್ಟ್ ಇತ್ತು ಅಂದರೆ ಕೋರ್ಸ್ನ ಬೈ ಮಾಡಿ, ಅಲ್ಲಿ ಇನ್ ಡೆಪ್ತಾಗಿ. ಸೊ ಅದಕ್ಕೆ ಒಂದು ಕೋರ್ಸ್ನ ಪ್ರಿವ್ಯೂ ಕೂಡ ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಕೋರ್ಸ್ನ ಈ ಪ್ರಿವ್ಯೂ ನೋಡಿ ಯಾವ ಥರ ಡೌನ್ಲೋಡ್ ಮಾಡೋದು ಮತ್ತು ಏನೇನು ಟೂಲ್ಸ್ ಬೇಕು ಮತ್ತು ಯಾವ ಥರ ಅದನ್ನು ಇನ್ಸ್ಟಾಲ್ ಮಾಡೋದು, ಜಾಂಗೋ ಇನ್ಸ್ಟಾಲ್ ಮಾಡೋದು ಯಾವ ಥರ ಆಯಿತಾ ಅಂತ ಇನ್ ಡೆಪ್ತಾಗಿ ಈ ಕೋರ್ಸ್ ಪ್ರಿವ್ಯೂವಲ್ಲಿ ಹೇಳಿದ್ದೀವಿ. ಈ ಪೇಜನ್ನ ಚೆಕ್ ಮಾಡಿ, ಇಂಟ್ರೆಸ್ಟ್ ಇತ್ತು ಅಂದರೆ ಕೋರ್ಸ್ನ ಬೈ ಮಾಡಿ. ಸೊ ಇದು ಅರ್ಥ ಆಯ್ತಲ್ವ ನಿಮಗೆ, ಇದು ಏನಕ್ಕೆ ವೆಬಿನಾರ್ ಅಂತ ಎಲ್ಲರಿಗೂ ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ ಕೋರ್ಸ್ ಏನು, ಇದೇನು ಈ ವೆಬಿನಾರ್ ಅಂತ ಅಂದರೆ ಸಿಂಪಲ್ ಜಾಂಗೋ ಪ್ರಾಜೆಕ್ಟ್ನ ತೋರಿಸ್ತೆ. ಈಗ ನಿಮ್ಮ ಇದನ್ನು ಯಾವ ಥರ ನಿಮ್ಮ ರೆಸ್ಯೂಮಲ್ಲಿ ಹಾಕ್ಕೊಳ್ಳೋದು, ಜಾಂಗೋ ಪ್ರಾಜೆಕ್ಟ್ ಮಾಡಿದ್ದು ಮತ್ತು ಏನೇನು ನಿಮಗೆ ಟೆಕ್ ಸ್ಕಿಲ್ ಗೊತ್ತು ಅಂತ ನಿಮ್ಮ ರೆಸ್ಯೂಮಲ್ಲಿ ಯಾವ ಥರ ಹಾಕ್ಕೊಳ್ಳೋದು ಅಂತ ಅಲ್ವಾ ಕ್ವಶನ್ಸ್ ನಿಮ್ಮದು. ಈಗ ಜಾಂಗೋ ಅಂತಂದ್ರೆ ಟೆಕ್ ಸ್ಕಿಲ್ಸ್ ಬರೋದೇ ಪೈಥಾನ್, ಮೇನಾಗಿ ಬರೋದೇ ಪೈಥಾನ್, ಬ್ಯಾಕ್ ಎಂಡ್ ಪೈಥಾನು ಮತ್ತು ಅದಾದಮೇಲೆ HTML, CSS ಮತ್ತು ಜಾವಾ ಸ್ಕ್ರಿಪ್ಟು, ಈ ಥರ 4 ಟೆಕ್ನಾಲಜೀಸ್ ಬರ್ತಾರೆ. ಆದರೆ ಇನ್ ಡೆಪ್ತಾಗಿ ನೀವು ಹಾಕ್ಕೊಳ್ತಾ ಹೋಗ್ಬೋದು. ಮತ್ತು ಅದಾದಮೇಲೆ ಲೈಕ್ ನೀವು ಬೂಟ್ ಸ್ಟ್ರ್ಯಾಪು, ಟೈಲ್ವಿಂಡ್, CSS ಇವೆಲ್ಲ ಗೊತ್ತಾ ಟೆಕ್ನಾಲಜೀಸು, ಸ್ಟೈಲ್ ಶೀಟ್ ಟೆಕ್ನಾಲಜೀಸು. ಅದೇ ಬೇಸಿಕ್ CSS, ಅದ್ರ ಬದಲಿಗೆ ಅಡ್ವಾನ್ಸ್ ಆಗಿ ಬೂಟ್ ಸ್ಟ್ರ್ಯಾಪು, ಈ ಥರ ಬೂಟ್ ಸ್ಟ್ರ್ಯಾಪ್ ಅಂದರೆ ಇಲ್ಲಿ ಇರುತ್ತೆ, ಅವರೇ ಅಫಿಷಿಯಲ್ ವೆಬ್ಸೈಟ್ ಇದೆ. ಬೂಟ್ ಸ್ಟ್ರ್ಯಾಪ್ 5 ನೋಡಿ, ಇದು ಅಫಿಷಿಯಲ್ ವೆಬ್ಸೈಟು. ಇದರೊಳಗೆ ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಸಿಂಪಲ್ ನೋಡಿ, ಅವರೇ ಕೊಟ್ಟಿರೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ರಿ, ತೋರಿಸ್ತೀನಿ ನಿಮಗೆ. ಈ ಥರ ಬ್ಯಾಕ್ಗ್ರೌಂಡಲ್ಲಿ ನೀವು ಕೋರ್ಸ್ನ ಟೈಪ್ ಮಾಡಬೇಕು, ಕಸ್ಟಮಾಗಿ CSS ಟೈಪ್ ಮಾಡಬೇಕು. ಕಾಣಿಸ್ತಿಲ್ಲ, ನಾನು ತೋರಿಸ್ತಿದ್ದು ವೈಟ್ ವೇರಿಯಂಟ್ ಅಂತ ಒಂದು ಕಾಣಿಸ್ತಿದೆಯಾ ಈಗ ಇದು ಒಂದು ಮೌಸು. ನೋಡಿ, ಇಲ್ಲಿ ನೀವು ಈ ಬಟನ್ ಬರಬೇಕು ಅಂದರೆ ಕಸ್ಟಮಾಗಿ ಟೈಪ್ ಮಾಡಬೇಕು. ನೀವೇನು ಹೇಳಿದ್ರೆ ಕೇಳಿಸ್ತಿಲ್ಲ ಅನ್ಸಲಿಗೆ. ಓಕೆ, ಸೊ ಇದನ್ನು ಈ ಕೋಡನ್ನು ಯೂಸ್ ಮಾಡಿದ್ರೆ ಡೈರೆಕ್ಟಾಗಿ ಇಷ್ಟೊಂದು ಕಸ್ಟಮರ್ ಅಡ್ವಾನ್ಸಾಗಿ ಟೈಪ್ ಮಾಡಿ, ಈಗ ಒಂದು ಬಟನ್ ಅಂತ ತೊಗೊಂಡು ಅದಕ್ಕೆ ಆ ಪ್ರಾಪರ್ಟಿ ತೊಗೊಂಡು ಅದಕ್ಕೆ ಬಟನ್ ಹೈಟು, ವಿಡ್ತು ಮತ್ತು ಕಲರು ಅವೆಲ್ಲ ಮಾಡೋ ಬದಲಿಗೆ ಡೈರೆಕ್ಟ್ ಬೂಟ್ ಸ್ಟ್ರ್ಯಾಪಲ್ಲಿ ಇದೊಂದು ಅಫಿಷಿಯಲ್ ವೆಬ್ಸೈಟ್, ಇದರೊಳಗೆ ಅವರೇ ಡಿಫೈನ್ ಕೋಡ್ ಮಾಡ್ತಾರೆ. ಜಸ್ಟ್ ಇದನ್ನು ಕೋಡ್ ಮಾತ್ರ ಕಾಪಿ ಮಾಡಿ ನೋಡಿ, ಇಲ್ಲಿದೆಯಲ್ಲ ಈ ಕೋಡನ್ನು ಕಾಪಿ ಮಾಡಿ ನಮ್ಮ ಪ್ರಾಜೆಕ್ಟಲ್ಲಿ ಇಲ್ಲಿ ಯೂಸ್ ಮಾಡ್ತಾ ಹೋಗ್ಬೋದು ನಾವು. ನೋಡಿ, ನಾನಂತೂ ತೋರಿಸ್ತೀನಿ ನಿಮಗೆ.
ಕಾಣಿಸ್ತಿದೆ ಇಲ್ಲಿ ಒಂದು ಟೆಕ್ಸ್ಟ್ ಬಟನ್ ಪಕ್ಕದಲ್ಲಿ ಇನ್ನೊಂದು ಬಟನ್ ಅಂತ ಕೊಟ್ಟಿದೆ, ಕಾಣಿಸ್ತಿದೆ ಇಲ್ಲಿ. ಹಾಂ, ಇದಕ್ಕೆ ಸಪೋರ್ಟ್ ಆಗೋ ಪ್ಯಾಕೇಜಸ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿರ್ತಾರೆ ಗೆಟ್ ಸ್ಟಾರ್ಟಲ್ಲಿ, ಇಲ್ಲಿ ಕೊಟ್ಟಿರ್ತಾರೆ ಇಂಟ್ರೊಡಕ್ಷನಲ್ಲಿ. ಈ ಪ್ಯಾಕೇಜಸ್ನ ನಾವು ನಮ್ಮ ಪ್ರಾಜೆಕ್ಟಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು ಫಸ್ಟು. ಅದಾದಮೇಲೆ ಅದು ವರ್ಕ್ ಆಗುತ್ತೆ. ನೋಡಿ ಹೆಡ್ಡರ್ ಒಳಗೆ ನಾವು ಫಸ್ಟ್ ಈಗ ನೋಡಿ, ಈಗ ಒಂದು ಸಿಂಪಲ್ HTML ಆಯಿತಾ, ಇದೇ ಥರ ಈಗ ನೋಡಿ ಅಡ್ವಾನ್ಸ್ ಈಗ ಬರುತ್ತೆ ಇಲ್ಲಿ. ಕಾಣಿಸ್ತಾ ಕೋಡು ಚೇಂಜ್ ಆಗಿ ಗೊತ್ತಾಯ್ತು ನಿಮಗೆ ನೋಡಿ, ನಾವು ಅವಾಗಲೇ HTML ಟೈಪ್ ಮಾಡಿದ್ದು ಇಲ್ಲೆಲ್ಲೋ ಇಲ್ಲಿ ಬಂದಿತ್ತು ಅವಾಗಲೇ ನೋಡಿ. ಈಗ ಫುಲ್ ಏನು ಡಿವಿಷನ್ ಇದೆ, ಕಂಟೈನರ್ ಇದೆ, ಆ ಫುಲ್ ಕಂಟೈನರ್ ಅಕ್ವೈರ್ ಮಾಡ್ಕೊತೀವಿ ಹೆಲೋ ವರ್ಲ್ಡ್ ಅನ್ನೋದು ಆಯಿತಾ. ಇದೇ ಥರ ನೀವು ಇಮೇಜಸ್ನು ನಿಮ್ಗೆ ಎಷ್ಟು ಬೇಕು ಅಷ್ಟು ಸ್ಪೇಸ್ ಮಾತ್ರ ಯೂಸ್ ಮಾಡ್ಕೊಂಡು ಮಿಕ್ಕಿದ್ದನ್ನು ಬ್ಲ್ಯಾಂಕ್ ಇಲ್ಲ ಅಟ್ರಾಕ್ಟಿವ್ ಆಗಿ ಏನಾದರೂ ಒಂದು ಐಡಿಯಾನ ಬಿಲ್ಡ್ ಮಾಡ್ಬೋದು ಅಪ್ಲಿಕೇಶನಲ್ಲಿ. ಅದಕ್ಕೋಸ್ಕರ ಬೂಟ್ ಸ್ಟ್ರ್ಯಾಪ್ನ ಯೂಸ್ ಮಾಡಿದ್ದಾರೆ. ಇದನ್ನು ಯೂಸ್ ಮಾಡೋದು ಯಾವ ಥರ, ಮತ್ತು ಜಾವಾ ಸ್ಕ್ರಿಪ್ಟ್ ಟೈಲ್ಬಿಟ್ CSS ಅಂತ ಒಂದಿದೆ, ಅದನ್ನು ಯೂಸ್ ಮಾಡೋದು ಯಾವ ಥರ ಅಂತ ನಾವು ಈ ಕೋರ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇನ್ ಡೆಪ್ತಾಗಿ ಈ ಕೋರ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಇಂಟ್ರೆಸ್ಟ್ ಇತ್ತು ಅಂದರು ಬೈ ಮಾಡಿ ಕೋರ್ಸ್ನ, ಓಕೆನಾ? ಗೊತ್ತಾಯ್ತಾ ಈಗ ನಿಮಗೆ ಜಾಗೋಗೋದು ಏನಕ್ಕೆ ನಾವು ವೆಬಿನಾರ್ ಮಾಡಿದ್ರು ಅಂತ? ಎಲ್ಲರಿಗೂ ಗೊತ್ತಾಯ್ತಾ?